ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ಬೀಟ್ರೋಟ್ ಜ್ಯೂಸು ಮತ್ತು ಬೀಟ್ರೋಟ್ ಪಲ್ಯ, ಆರೋಗ್ಯಕರ ಬೀಟ್ರೋಟ್ ಜ್ಯೂಸ್ ಹಾಗೆ ಬೀಟ್ರೋಟ್ ಪಲ್ಯ ಮಾಡಿಕೊಂಡು ಬೆಳಗ್ಗೆನೇ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಜ್ಯೂಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಬೀಟ್ರೋಟ್ ಮತ್ತು ಅರ್ಧ ಆಪಲ್ ಯೂಸ್ ಮಾಡಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಆಪಲ್ಲು ಮತ್ತು ಬೀಟ್ರೋಟ್ನ ಚೆನ್ನಾಗಿ ತೊಳ್ಕೊಂಡು ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಕ್ಲೀನಾಗೆ ಮಿಕ್ಸಿಲಿ ರುಬ್ಕೊತಾ ಇಲ್ಲ, ಹಾಗೆ ಈ ರೀತಿ ತುರಿಯೋ ಮಣೆಯಿಂದ ಚೆನ್ನಾಗಿ ತುರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಬೀಟ್ರೋಟ್ ಮತ್ತು ಆಪಲ್ನ ಮಿಕ್ಸಿಲಿ ರುಬ್ಬಿ ಜ್ಯೂಸ್ ಮಾಡ್ಕೊಳ್ಳೋದ್ಕಿಂತ ಈ ಥರ ತುರಿದ್ಬಿಟ್ಟೆ ಜಾಸ್ತಿ ಜ್ಯೂಸ್ ಮಾಡ್ತೀನಿ ನಾನು. ಈ ಜ್ಯೂಸ್ ಮಾತ್ರ ಈ ರೀತಿ ತುರಿದ್ಬಿಟ್ಟೆ ಮಾಡ್ತೀನಿ. ಈ ರೀತಿ ನೀಟಾಗೆಲ್ಲ ತುರಿದಿಟ್ಕೊಂಡು ಆಪಲ್ ಮತ್ತು ಬೀಟ್ರೋಟ್ನ ಅದು ಏನಿದೆಯೋ ಅದನ್ನ ಒಂದು ಬಟ್ಟೆ ಅಥವಾ ಟೀ ಸೋಸೋ ಇದರಲ್ಲಿ ನೀಟಾಗೆ ರಸ ಮಾತ್ರ ತಗೊಂಡು ಮತ್ತು ರಸ ತೆಗೆದಿಟ್ಕೊಂಡು ಅದೇನು ಮಿಕ್ಕಿರ್ತೋ ರಸ ತೆಗೆದುಕೊಂಡು ಅದರಲ್ಲಿ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣದಿಂದ ಅದರಲ್ಲೇ ಪಲ್ಯ ಮಾಡ್ಕೊತೀನಿ. ಈ ಜ್ಯೂಸನ್ನ ಡಯಟಲ್ಲಿರೋರು ಕೂಡ ಸೇವಿಸ್ಬೋದು. ಹಾಗೆ ಬೀಟ್ರೋಟ್ ಜ್ಯೂಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ರಕ್ತ ಶುದ್ಧಿಗೊಳಿಸ್ತದೆ, ಹಾಗೆ ರಕ್ತ ಹೆಚ್ಚಾಗಿ ಮಾಡುತ್ತೆ, ಹಾಗೆ ಸ್ಲಿಮ್ಮಾಗಿ ಕೂಡ ಇರೋ ರೀತಿ ಮಾಡುತ್ತೆ. ಇದನ್ನು ವಾರಕ್ಕೆ 2 ಸಲ ಹಾಗೆ ವಾರಕ್ಕೆ ಅಕಸ್ಮಾತ್ ಆಗಿಲ್ಲ ಅಂದರೆ 1 ಸರಿ ಆದರೂ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನನಗೆ ಬೀಟ್ರೋಟ್ ಪಲ್ಯ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಬೀಟ್ರೋಟ್ ಪಲ್ಯಕ್ಕೆ ಸ್ವಲ್ಪನೇ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ತುರಿದಿಟ್ಕೊಂಡಿರೋಂಥ ಬೀಟ್ರೋಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಾಗೆ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾಯಿದ್ದೀನಿ. ಅದಕ್ಕೆ ಕರಿಬೇವಿನ ಸೊಪ್ಪು ಒಗ್ಗರಣೆ ಕೂಡ ಬಳಸಿದ್ದೀನಿ. ಅದೆಲ್ಲ ಹಾಕ್ಕೊಂಡು ನೀಟಾಗಿ ಈ ರೀತಿ ಹುರ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಪಲ್ಯ ರೆಡಿ ಆಗುತ್ತೆ. ಹಾಗೆ ಈ ಪಲ್ಯ ಬೀಟ್ರೋಟ್ ಪಲ್ಯ ಆಪಲ್ ಚೂರು ಕೂಡ ಇರೋದ್ರಿಂದ ಸ್ವೀಟು, ಅದೇ ಹಸಿಮೆಣ್ಸಿನ್ಕಾಯಿ ಆಗಿರೋ ಸ್ವೀಟು, ಖಾರ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಈ ರೀತಿ ಸತ ಮಾಡ್ಕೊಂಡು ಟ್ರೈ ಮಾಡಿ. ಅದನ್ನು ಮಿಕ್ಸಿಲಿ ರುಬ್ಕೊಂಡು ಅದು ಉಳಿದಂಥ ಬೀಟ್ರೋಟ್ನ ಆಚೆ ಬಿಸಾಕೋ ಬದಲು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಪಲ್ಯ ಕೂಡ ಮಾಡ್ಕೊಬೋದು ಅಂತೇಳಿ ನಾನು ಈ ರೀತಿ ತುರ್ಕೊಂಡು ಮಾಡ್ಕೊಳ್ಳೋವಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು ಜ್ಯೂಸ್ ರೆಡಿಯಾಗಿದೆ. ಜ್ಯೂಸು ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆನೇ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಬೆಳಗ್ಗೆ ಹೊಟ್ಟೆಲಿ ಮೊದಲು ಜ್ಯೂಸ್ ಕುಡಿತಾಯಿದ್ದೀನಿ. ಹಾಗೆಯೇ ಜ್ಯೂಸ್ ಕುಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟಕ್ಕೆ ಚಿತ್ರಾನ್ನ ರೆಡಿ ಮಾಡಿಕೊಂಡೆ. ಚಿತ್ರಾನ್ನ ಮಾಡಿಕೊಂಡು ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಬಿಟ್ಬಿಟ್ಟು ನಾನು ಅಂಗಡಿ ಹತ್ರ ಇನ್ನೇನು ಕೆಲಸ, ಅಂಗಡಿ ವ್ಯಾಪಾರ ಮಾಡೋದು, ಅಂಗಡಿ ಹತ್ರ ಕೂತಿದ್ದೆ. ಹಾಗೆಯೇ ಸಾಯಂಕಾಲ ನನ್ನ ಬರ್ತಡೇ ಇತ್ತು. ಬರ್ತಡೇಗೋಸ್ಕರ ಕೇಕ್ ಕೂಡ ತರಿಸಿದ್ರು. ನನ್ನ ಮಗ ಹೇಳಿ ಕೇಕ್ ತಗೊಬರಪ್ಪ ಅಂದ್ಬಿಟ್ಟು ಕೇಕ್ ಕೂಡ ತರಿಸಿದ. ಹಾಗೆ ಕೇಕ್ ಕಟ್ ಮಾಡಿದ್ವಿ. ಎಲ್ಲರೂ ವಿಶ್ ಮಾಡಿದ್ರು, ಕೇಕ್ ತಿಂದರು. ಹಾಗೆ ಊಟಕ್ಕೆ ಚಿಕನ್ ಸಾಂಬಾರು, ಮುದ್ದೆ ರೆಡಿ ಮಾಡಿದ್ವಿ. ಎಲ್ಲ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಊಟ ಮಾಡಿದ್ವಿ. ಈ ರೀತಿ ನನ್ನ ಬರ್ತಡೇನ ಇಲ್ಲಾಂದ್ರೂ ಒಂದು 5 ವರ್ಷಗಳ ಹಿಂದೆಯಿಂದನೂ ಕೂಡ ನನ್ನ ಮಕ್ಕಳು ನಮ್ಮ ಮಮ್ಮಿ ಬರ್ತಡೇ ಕೂಡ ಕೇಕ್ ತರಿಸ್ಬೇಕು, ಕೇಕ್ ಕುಯ್ಬೇಕು ಅಂತ ಹೇಳಿ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿದ್ವಿ, ಕೇಕ್ ತಿಂದ್ವಿ. ಹಾಗೆ ಚಿಕನ್ ಸಾಂಬಾರು, ಮುದ್ದೆ, ಊಟಕ್ಕೆ ಚಿಕನ್ ಸಾಂಬಾರು ಮುದ್ದೆ ಮಾಡಿದ್ವಿ. ಎಲ್ಲರೂ ಸೇರಿ ಕೂತ್ಕೊಂಡು ಊಟ ಮಾಡಿದ್ವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.